ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಲಾಸ್ಟ್ 2 ಡೇಸಿಂದ ಜಾಬ್ ಅಪ್ಡೇಟ್ಸ್ ಕೊಡೋಕ್ಕಾಗಿರಲಿಲ್ಲ. ಇವತ್ತು ಜಾಬ್ ಅಪ್ಡೇಟ್ ಕೊಟ್ಟಿದ್ದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ ಲಾಸ್ಟಲ್ಲಿ. ಸೊ 3 ಜಾಬ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ 2 ಬ್ಯಾಂಗ್ಳೂರಲ್ಲೇ, ಮತ್ತು ಒಂದು ರಿಮೋಟು, ಅಂದರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಸೊ ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಕೇಳ್ತಿದ್ರಿ, ಒಳ್ಳೆ ಓಪನಿಂಗ್ಸ್ ಇದೆ ಮತ್ತು ಒಳ್ಳೆ ಪ್ಯಾಕೇಜ್ ಕೂಡ ಇದೆ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಈವ್ನಿಂಗಿಂದ. ಸೊ ಈವ್ನಿಂಗ್ ಸ್ವಲ್ಪ ಊರಿಗೆ ಹೊರಡೋಕ್ಕಿತ್ತು ಸಡನ್ನಾಗಿ. ನಾನು, ನನ್ನ ಹಸ್ಬೆಂಡು, ನಮ್ಮ ಮನೆಯ ಪೆಟ್ಟು ಮತ್ತು ನನ್ನ ಮದರಿಂದ ಮತ್ತು ನನ್ನ ಬ್ರದರಿಂದ ಹೊರಟಿದ್ವಿ. ಸೊ ಆಲ್ಮೋಸ್ಟ್ ನಾನು ಲಾಗೌಟ್ ಆಗೋ ಅಷ್ಟೊತ್ತಿಗೆ 7 o'clock. ನಾವು ಬ್ಯಾಂಗ್ಳೂರು ಬಿಟ್ಟಾಗ 7:38 ಆಗಿತ್ತು. ಸೊ ಎಷ್ಟೊಂದು ಜನ ನನಗೆ ಪಿಂಗ್ ಮಾಡಿದ್ರಿ, ನೀವು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ಅಂತ. ಆದಷ್ಟು ಬೇಗ ನಾನು ಎಲ್ಲಿ ವರ್ಕ್ ಮಾಡೋದು ಮತ್ತು ನನ್ನ ವರ್ಕ್ ರೊಟೀನ್ ಏನು ಅದೆಲ್ಲದನ್ನು ನಾನು ಆದಷ್ಟು ಬೇಗ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಕಂಪ್ನಿಯಲ್ಲಿ ಈಗ ಸದ್ಯಕ್ಕೆ ಯಾವುದೂ ವೇಕೆನ್ಸೀಸ್ ಇಲ್ಲ. ಸೊ ಇದ್ದಾಗ ಖಂಡಿತವಾಗ್ಲೂ ಹೇಳ್ತೀನಿ ನಾನು ನಿಮಗೆ. ಸೊ ನಾಳೆ ಏನೋ ಸ್ವಲ್ಪ ಫಂಕ್ಷನ್ ಇತ್ತು ನಮ್ಮೂರಲ್ಲಿ, ಅದಕ್ಕೋಸ್ಕರನೇ ನಾವು ಸಡನ್ನಾಗಿ ಊರಿಗೆ ಹೊರಟಿದ್ದು. ಸ್ವಲ್ಪ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ನ್ಯಾಷನಲ್ ಹೈವೇಲಿ ಎಷ್ಟೊತ್ತಿನಲ್ಲಿ ಟ್ರಾವೆಲ್ ಮಾಡಿದ್ರೂ ಅದ್ರ ಎಂಜಾಯ್ಮೆಂಟೇ ಬೇರೆ. ಬಿಕಾಸ್ ನೀವು ಎಷ್ಟೇ ನೈಟಲ್ಲಿ ಹೊರಟ್ರೂ ನಿದ್ದೆ ಬರಲ್ಲ. ಆಮೇಲೆ ತುಂಬ ಚೆನ್ನಾಗಿದೆ, ರೋಡ್ ಚೆನ್ನಾಗಿದೆ, ನೇಚರು ಎಲ್ಲ ಚೆನ್ನಾಗಿರೋದ್ರಿಂದ ಎಷ್ಟು ಡ್ರೈವ್ ಮಾಡಿದ್ರು ಅಷ್ಟೇ ಸ್ಟ್ರೈನ್ ಅನಿಸಲ್ಲ ನಿಮಗೆ. ಸೊ ಅದಕ್ಕೆ ನನಗೆ ಊರಿಗೆ ಹೋಗೋದು ಅಂದರೆ ತುಂಬ ಇಷ್ಟ. ನಾನು ಊರಿಗೆ ಹೋಗಿ ಆಲ್ಮೋಸ್ಟ್ ತುಂಬ ದಿನ ಆಗೋಗಿತ್ತು, 1 month ಮೇಲೆ ಆಗೋಗಿತ್ತು. ಅದಕ್ಕೆ ನನಗೂ ಊರಿಗೆ ಹೋಗಬೇಕು ಅಂತ ಫೀಲ್ ಆಗ್ತಿತ್ತು. ಸೊ ಸಡನ್ನಾಗಿ ಎಲ್ಲರೂ ಹೊರಟ್ವಿ. ರೀಚ್ ಆಗೋ ಅಷ್ಟೊತ್ತಿಗೆ ಊರಿಗೆ ಆಲ್ಮೋಸ್ಟ್ 10 o'clock ತನಕ ಆಯಿತು. ನಾನು ಇನ್ಲಾಸ್ ಮನೆಗೆ ಹೋದೆ. ನಾಳೆ ನಮ್ಮ ಅಮ್ಮನ ಮನೆಗೆ ಹೋಗಬೇಕು. ಇನ್ಲಾಸ್ ಮನೆಗೆ ಹೋಗಿ ಅಲ್ಲಿ ನಮ್ಮ ಅತ್ತೆ ಒಬ್ಬಟ್ಟು ಊಟ ಮಾಡಿದರು. ಸೊ ಊಟ ಎಲ್ಲ ಮಾಡಿಕೊಂಡು, ಗೊತ್ತಲ್ವಾ ಊರಿಗೆ ಹೋದಾಗ ಎಲ್ಲರೂ ಮಲಗೋದು ಲೇಟು ಅಂತ. ಸೊ ಆ್ಯಸ್ ಯೂಶ್ವಲ್ ನಾವು ಮಲಗೋದು ತುಂಬ ಲೇಟಾಗಿತ್ತು. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ, ನನ್ನ ಪೆಟ್ಟು ತುಂಬಾ ಎಂಜಾಯ್ ಮಾಡ್ತಾನೆ ಟ್ರಾವೆಲ್ ಮಾಡುವಾಗ. ಸೊ ಇಲ್ಲಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾನೆ ಅಂತ. ಸೊ ಎಲ್ಲ ನಾಯಿ ಎದ್ರುಕೊಳ್ಳುತ್ತೆ ಟ್ರಾವೆಲ್ ಮಾಡುವಾಗ ಕಾರಲ್ಲಿ ಕೂರೋಕ್ಕೆ, ಬಟ್ ನಮ್ಮನೇದು ಫುಲ್ ವಯಸ್ಸ ವರ್ಷ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಕಂಟಿನ್ಯೂ ಮಾಡಿ, ಜಾಬ್ ಅಪ್ಡೇಟ್ಸ್ ಇದೆ. ಹಾಯ್, ಗುಡ್ ಈವ್ನಿಂಗ್. ಸೊ ಆಲ್ಮೋಸ್ಟ್ 2 days ಆಯಿತು ನಾನು ಜಾಬ್ ಅಪ್ಡೇಟ್ಸ್ ಕೊಟ್ಟು. ನಾನು ಬ್ಲಾಗೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಆಫ್ ನನ್ನ ಬ್ಯುಸಿ ಶೆಡ್ಯೂಲ್. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ, ಮತ್ತು ಮನೆ ಕೆಲಸ ಮಾಡ್ಕೊಳ್ಳೋಕ್ಕೆಲ್ಲ ತುಂಬ ಕಷ್ಟ ಆಗ್ತಿದೆ, ಅದಕ್ಕೋಸ್ಕರ. ಸೊ ಇವತ್ತು 3 ಜಾಬ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. 3 ಜಾಬ್ ಅಪ್ಡೇಟ್ಸ್ ಕೂಡ ಟೆಕ್ನಿಕಲ್ ಮತ್ತು ನಾನ್ ಟೆಕ್ನಿಕಲ್ ರಿಲೇಟೆಡು. ಅದರಲ್ಲಿ 1 ವರ್ಕ್ ಫ್ರಮ್ ಹೋಮು, 2 ಆಫೀಸ್ ವರ್ಕು. ಸೊ 2 ಆಫೀಸ್ ವರ್ಕ್ ಕೂಡ ಬ್ಯಾಂಗ್ಳೂರು ಲೊಕೇಶನಲ್ಲಿ. ಸೊ ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಮತ್ತು ಅಪ್ಲೈ ಮಾಡೋ ಲಿಂಕ್ ಕೂಡ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲೈ ಮಾಡಿ, ಮತ್ತು ಕಾಂಟ್ಯಾಕ್ಟ್ ಕೂಡ ಮಾಡಿ ಅವ್ರನ್ನ. ನಾನು ಕೆಲವೊಂದು ಜಾಬ್ಸಿಗೆ ನಂಬರ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ಒಂದು ಬಂದುಬಿಟ್ಟು ಇದು ನಾನ್ ಟೆಕ್ನಿಕಲ್ ಫೀಲ್ಡ್ ಕಂಪ್ಲೀಟ್ಲಿ, ಬರೀ ಹುಡುಗರಿಗೆ ಮಾತ್ರ. ಬ್ಯಾಂಗ್ಳೂರಲ್ಲಿ ಎಲ್ಲ ಏರಿಯಾದಲ್ಲೂ ಇದೆ, ಪಿಕ್ಕರ್ಸ್ ಪ್ಯಾಕರ್ಸಿಗೆ, ಮತ್ತು ಲೋಡಿಂಗ್ ಮತ್ತು ಅನ್ಲೋಡಿಂಗಿಗೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೂ ಇಲ್ಲ. ಸೊ ಜಾಬ್ ಡೆಸಿಗ್ನೇಷನ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ, ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಂಡೇಟರಿ ಇರಲ್ಲ ಅಂತ. ಸೊ ನಾನು ಜಾಬ್ ಅಪ್ಡೇಟ್ಸ್ ಕೊಡೋದು ಬರೀ ಎಜುಕೇಷನ್ ಆಗಿರೋರಿಗೇನೆ, ಇಲ್ಲ ಎಜುಕೇಷನ್ ಆಗಿಲ್ಲದೆ ಇರೋರಿಗೆ ಅಂತ ಏನಿಲ್ಲ. ಯಾವ್ದಾವ್ದು ಅಪ್ಡೇಟ್ ಸಿಗುತ್ತೆ ಅದೆಲ್ಲ ಕೊಡ್ತೀನಿ. ಈವನ್ ಮೊನ್ನೆ ಕೂಡ ನಾನು BE ಕಂಪ್ಲೀಟ್ ಆಗಿರೋರಿಗೆ ಹಾಕಿದ್ದೆ. ಸೊ ಇವತ್ತು ಅಷ್ಟೇ ನಾನ್ ಎಜುಕೇಷನ್ ಲೈಕ್ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಂಡೇಟರಿ ಇಲ್ಲ, ಆ ಥರದ್ದು ಅಪ್ಡೇಟ್ ಕೊಡ್ತಾ ಇರೋದು. ಸೊ ಪಿಕ್ಕರ್ಸ್ ಮತ್ತು ಪ್ಯಾಕರ್ಸ್ ಮತ್ತು ಲೋಡಿಂಗ್ ಅನ್ಲೋಡಿಂಗ್ ಬರೀ ಮೇಲ್ಸಿಗೆ ಮಾತ್ರ. ಸೊ ಬ್ಯಾಂಗ್ಳೂರು, ಆಲ್ ಓವರ್ ಬ್ಯಾಂಗ್ಳೂರಲ್ಲಿದೆ. ಸೊ ESI PF ಎಲ್ಲದೂ ಇದೆ. ESI PF ಎಲ್ಲ ಡಿಡಕ್ಷನ್ ಆಗಿ ನಿಮಗೆ ಟೇಕ್ ಹೋಮ್ ಆಲ್ಮೋಸ್ಟ್ ಅರೌಂಡ್ 17,000 ತನಕನೂ ನಿಮಗೆ ಪೇ ಆಗುತ್ತೆ. ಮತ್ತು ರೊಟೇಷ್ನಲ್ ಶಿಫ್ಟು
ರೊಟೇಷ್ನಲ್ ಶಿಫ್ಟು ಫಸ್ಟ್ ಶಿಫ್ಟ್, ಸೆಕೆಂಡ್ ಶಿಫ್ಟ್ ಮತ್ತು ನೈಟ್ ಶಿಫ್ಟು. ಯಾರಾದರೂ ಪಾರ್ಟ್ ಟೈಮ್ ವರ್ಕ್ ಥರ ನೋಡ್ತಾ ಇದ್ದರೆ, ಅಂದರೆ ನೈಟ್ ಶಿಫ್ಟ್ ನಾನು ನೋಡ್ತಾ ಇದ್ದೀನಿ ಮ್ಯಾಮ್, ನಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಅಂತಿದ್ರೆ ಅವರು ಕೂಡ ಜಾಯ್ನ್ ಆಗ್ಬೋದು. ಬಿಕಾಸ್ ಡ್ಯುಯಲ್ ಎಂಪ್ಲಾಯ್ಮೆಂಟ್ ಅಲೋಡ್ ಇದೆ ಇಲ್ಲಿ. ಸೊ ನೈಟ್ ಶಿಫ್ಟ್, ಆಫ್ಟರ್ನೂನ್ ಶಿಫ್ಟ್ ಮತ್ತು ಮಾರ್ನಿಂಗ್ ಶಿಫ್ಟ್ 3 ಶಿಫ್ಟ್ ಇದೆ, ಮತ್ತು ಪಾರ್ಟ್ ಟೈಮ್ ಅಲೋಡ್ ಇದೆ. ಸೊ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ನಾನು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಪಿಂಗ್ ಮಾಡ್ತೀನಿ, ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರು ಆ ಕಾಂಟ್ಯಾಕ್ಟಿಗೆ ಕಾಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಇದು ಗ್ರ್ಯಾಜುಯೇಷನ್ ಆಗಿರೋರಿಗೆ ಮಾತ್ರ. ನೆಕ್ಸ್ಟ್ ವೇವ್ ಅಂತ ಕಂಪ್ನಿ. ನೆಕ್ಸ್ಟ್ ವೇವ್ ಅನ್ನೋದು ಎಟ್ಟೆಕ್ ಕಂಪ್ನಿ. ಲೈಕ್ ಈಗ ತುಂಬ ಎಟ್ಟೆಕ್ ಕಂಪ್ನಿ ಇದೆ, ಬೈಜೂಸು, ವೇದಾಂತು ಎಲ್ಲ ಇತ್ತು. ಸೊ ಆ ಥರ ನೆಕ್ಸ್ಟ್ ವೇವ್ ಅನ್ನೋದು ಒಂದು ಸ್ಕಿಲ್ ಪ್ರೊವೈಡಿಂಗ್ ಕಂಪನಿ, ಅದು ಎಟ್ಟೆಕ್ಕೆ. ಸೊ ಅವರು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಕೊಡ್ತಿದ್ದಾರೆ. ರೀಜನಲ್ ಲ್ಯಾಂಗ್ವೇಜ್ ಬರಬೇಕು ಮ್ಯಾಂಡೇಟರಿ, ಮತ್ತು ಇಂಗ್ಲೀಷ್ ಮ್ಯಾಂಡೇಟರಿ ಇದೆ. ಸೊ ಅಪ್ಲೈ ಮಾಡೋದು ಲಿಂಕ್ ಕೊಟ್ಟಿರ್ತೀನಿ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ, ಅಪ್ಲೈ ಮಾಡೋ ಲಿಂಕ್ ಇದೆ, ನಾನು ಪ್ರೊವೈಡ್ ಮಾಡ್ತೀನಿ. ಗ್ರ್ಯಾಜುಯೇಷನ್ ಯಾವುದಾಗಿದ್ರು ಫೈನ್, BE BTech ಕೂಡ ಅಲೋಡ್ ಇದೆ. ಸೊ ಡೆಸಿಗ್ನೇಷನ್ ಬಂದುಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್. ಸೊ ವೀಕ್ಲಿ 6 days ಆಫ್ ವರ್ಕಿಂಗ್, 1 rotational ಆಫ್. ಎಕ್ಸ್ಪೀರಿಯನ್ಸ್ ಇರಲೇಬೇಕು ಅಂತ ಏನಿಲ್ಲ, 0 to 5 years ಎಕ್ಸ್ಪೀರಿಯನ್ಸ್. ಪ್ಯಾಕೇಜ್ ಬಂದುಬಿಟ್ಟು ಫ್ರೆಷರ್ಸ್ಗಾದರೆ 3 to 4 lakh, ಎಕ್ಸ್ಪೀರಿಯನ್ಸ್ಗಾದರೆ ಅಪ್ ಟು 8 lakh ತನಕ ಪೇ ಮಾಡ್ತಿದ್ದಾರೆ. ಸೊ ಇಂಟರ್ವ್ಯೂ ಎಲ್ಲದೂ ವರ್ಚುವಲ್. ಸೊ ಯು ನೀಡ್ ನಾಟ್ ಟು ಗೋ ಎನಿವೇ ಟು ಅಟೆಂಡ್ ದ ಇಂಟರ್ವ್ಯೂ. ಓಕೆ, ಸೊ ಎಲ್ಲದು ವರ್ಚುವಲ್ ಪ್ರೊಸೆಸ್ ಇರುತ್ತೆ. ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಮೇಲ್ ಫೀಮೇಲ್ ಇಬ್ಬರಿಗೂ ಇದೆ, ಬಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು, ಇಂಗ್ಲೀಷ್ ಕಮ್ಯುನಿಕೇಷನ್ ಚೆನ್ನಾಗಿದ್ದು, ಪ್ಲಸ್ 1 ರೀಜನಲ್ ಲ್ಯಾಂಗ್ವೇಜ್ ಇದ್ರೆ ಫೈನ್. ಸೊ ಅದ್ರದ್ದು ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಸೊ ದಟ್ ನೀವು ಆ ಲಿಂಕಿಗೆ ಅಪ್ಲೈ ಮಾಡಿದ್ರೆ ಆಯಿತು. ಸೊ ಥರ್ಡ್ ರಿಕ್ವೈರ್ಮೆಂಟ್ ಬಂದುಬಿಟ್ಟು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬ್ಯಾಂಗ್ಳೂರಲ್ಲೇ. ಸೊ ಡೆಸಿಗ್ನೇಷನ್ ಬಂದುಬಿಟ್ಟು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್. ಮೇಲ್ಸ್ ಫಿಮೇಲ್ ಇಬ್ಬರೂ ಅಲೋಡ್ ಇದೆ. ಸೊ ಎಕ್ಸ್ಪೀರಿಯನ್ಸ್ ಬೇಕು ಇವರಿಗೆ. ಮಿನಿಮಮ್ 3 years ಆಫ್ ಎಕ್ಸ್ಪೀರಿಯನ್ಸ್, ಮ್ಯಾಕ್ಸಿಮಮ್ 5 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು. ಎಜುಕೇಷನ್ ಬಂದುಬಿಟ್ಟು ಡಿಪ್ಲೊಮೊ ಆದರೂ ಫೈನ್, ಇಲ್ಲ BE ಆದರೂ ಫೈನ್, ಯಾವುದಾದ್ರೂ ಫೈನ್, ಡಿಪ್ಲೊಮೊ ಅಥವಾ BE. ಸೊ ಸ್ಯಾಲ್ರಿ ಆಫ್ಟರ್ ಡಿಡಕ್ಷನ್ ಅಪ್ ಟು 30,000 ತನಕ ಪೇ ಮಾಡ್ತಿದ್ದಾರೆ ಅವರು. ಸೊ ಬೇಸ್ಡ್ ಅಪಾನ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಬೇಸ್ಡ್ ಅಪಾನ್ ನಿಮ್ಮ ಇಂಟರ್ವ್ಯೂ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ. ಬಿಕಾಸ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿರೋದ್ರಿಂದ 3 years ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಬೇಕಾಗಿರೋದ್ರಿಂದ ಅವ್ರು ಇನಿಷಿಯಲ್ ಸ್ಯಾಲ್ರಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ನನ್ನ ಹತ್ರ 28 ತನಕ ಪೇ ಮಾಡ್ತಾರೆ ಅಂತ. ಬಟ್ 5 years ತನಕ ಎಕ್ಸ್ಪೀರಿಯನ್ಸ್ ಇದ್ದರೆ ಡೆಫಿನೆಟ್ಲಿ ದೇ ವಿಲ್ ಪೇ. ಸೊ ಲೈಕ್ ನಿಮಗೆ ಯಾವುದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂದರೆ ಕೊಟೇಶನ್ಸಲ್ಲಿ, ಮತ್ತು ಪ್ರೈಸಸ್ ಎಲ್ಲ ಕಂಪೇರ್ ಮಾಡೋದ್ರಲ್ಲಿ, ಮತ್ತು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಬೇಕು, ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು. ಸೊ ಈ 3 ಸ್ಕಿಲ್ಸ್ ಚೆನ್ನಾಗಿದ್ದರೆ ದಟ್ಸ್ ಫೈನ್. ಮತ್ತು ಕಂಪನಿ ಬಂದುಬಿಟ್ಟು ಎಲೆಕ್ಟ್ರಿಕಲ್ ಐಟಮ್ ಸಪ್ಲೈ ಕಂಪ್ನಿ, ಪೀಣ್ಯದಲ್ಲೇ. ನಾನು ಅವ್ರದ್ದು ಮೇಲ್ ID ಹಾಕಿರ್ತೀನಿ, ಮತ್ತು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಸೆಂಡ್ ಮಾಡಿರ್ತೀನಿ. ಸೊ ಆ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡೋದಕ್ಕಿಂತ ಹೆಚ್ಚಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಮತ್ತು ಅವ್ರ ಮೇಲಿಗೆ ನಿಮ್ಮ ರೆಸ್ಯೂಮ್ ಕೂಡ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡಿ. ಸೊ ಈ 3 ಕಂಪ್ನಿಯಲ್ಲಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಾವುದಕ್ಕಾರ ಅಪ್ಲೈ ಮಾಡಿ. ವರ್ಕ್ ಫ್ರಮ್ ಹೋಮ್ ಕೂಡ ನಾನು ಕೊಟ್ಟಿದ್ದೀನಿ. ಈ ವೀಕ್ ಆಲ್ಮೋಸ್ಟ್ ನಾನು 3 to 4 ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟೀಸ್ ಹೇಳಿದ್ದೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರೇ ಜಾಬ್ ನೋಡ್ತಾ ಇದ್ರು ದಯವಿಟ್ಟು ಶೇರ್ ಮಾಡಿ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ. ನಿಮಗಿಲ್ಲ ಅಂತ ಅಂದ್ರೂ ಇವತ್ತು ತುಂಬ ಜಾಬ್ ನೀಡ್ ಇರೋರು ತುಂಬ ಜನ ಇದ್ದಾರೆ, ಮತ್ತು ಜಾಬ್ ಕಷ್ಟ ಏನು ಅಂತ ಅದು ಅನುಭವಿಸಿರೋರಿಗೆ ಗೊತ್ತಿರುತ್ತೆ. ಸೊ ತುಂಬ ಕಡೆ ವೇಕೆನ್ಸಿ ಇದೆ, ಬಟ್ ಪರ್ಟಿಕ್ಯುಲರ್ ಕಾಂಟ್ಯಾಕ್ಟ್ ಯಾರಿಗೂ ಸಿಗ್ತಾ ಇರಲ್ಲ ಅಷ್ಟೇ. ಮತ್ತು ಹೇಗೆ ಅಪ್ಲೈ ಮಾಡೋದು, ರೆಸ್ಯೂಮ್ ಯಾವತ್ತೂ ಅಷ್ಟೇ ನೀವು ರೆಸ್ಯೂಮ್ನ ಅಪ್ಡೇಟ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಅಪ್ಡೇಟೆಡ್ ರೆಸ್ಯೂಮಲ್ಲೇ ಅಪ್ಲೈ ಮಾಡಿ. ಲೈಕ್ ಪ್ರೀವಿಯಸ್ ಜಾಬ್ಗೆ ಹೋಗೋಬೇಕಾದ್ರೆ ರೆಸ್ಯೂಮೇ ಇವಾಗ ನಾನು ಅಪ್ಲೈ ಮಾಡ್ತೀನಿ ಬಿಕಾಸ್ ನಂಗೆ ಟೈಮ್ ಇಲ್ಲ, ಇವಾಗಲೂ ವರ್ಕ್ ಮಾಡ್ತಾ ಇದ್ದೀನಿ ನಾನು, ಟೈಮ್ ಇಲ್ಲ ಅಂತ ಅದೇ ಅಪ್ಡೇಟ್ ಮಾಡಿದ್ರೆ ಅದು ನಿಮಗೇ ಲಾಸು. ಸೊ ಅವ್ರಿಗೇನು ಲಾಸ್ ಆಗೋಲ್ಲ, ನಿಮಗೆ ಲಾಸ್. ಯಾವತ್ತೂ ಅಷ್ಟೇ ಅಪ್ಡೇಟೆಡ್ ರೆಸ್ಯೂಮೇನ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಸೊ ಅಪ್ಡೇಟ್ ಮಾಡಿ ರೆಸ್ಯೂಮ್ನ. ಸೊ ಆಲ್ಮೋಸ್ಟ್ ನೀವೂ ಜಾಬ್ ಹುಡ್ಕೋರು ಇಂಡೀಡ್, ನೌಕರಿ, ಲಿಂಕ್ಡ್ಇನ್ ಎಲ್ಲೆಲ್ಲಾದರೂ ಟ್ರೈ ಮಾಡಿ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲದೆ ಇರೋರಿಗೆ ನಾನು ಇಲ್ಲಿ ಅಪ್ಡೇಟ್ ಕೊಡ್ತೀನಿ. ಸೊ ಹೆಲ್ಪ್ ಆಗುತ್ತೆ ಅವರಿಗೆ. ಮತ್ತು ನಾನು ಹೋದ್ಸತಿ BE BTech ಅವರಿಗೆ ಸ್ಟಾರ್ಟಪ್ ಕಂಪ್ನಿ ಹೇಳಿದೆ, ಗುಲ್ಲಿ ಅವ್ರದ್ದು.
ಸೊ ಅದಕ್ಕೆ ಟ್ರೈ ಮಾಡಿ. ನಿಜವಾಗ್ಲೂ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಟು ಬಿ ಫ್ರ್ಯಾಂಕ್ ಹೇಳ್ತಿದ್ದೀನಿ, BE ಸ್ಟೂಡೆಂಟ್ಸಿಗೆ ಫಾರ್ ದ ಸ್ಟಾರ್ಟಪ್, ನಿಮ್ಮ ಕರಿಯರ್ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್. ಲೈಕ್ ಈಗ ಕೋರ್ಸ್ ಮಾಡಲಿಕ್ಕೆ J-Spiders, Q-Spidersಗೆಲ್ಲ ಜಾಯ್ನ್ ಆಗ್ತೀರಾ, ಅಲ್ಲಿ ನೀವೇ ಪೇ ಮಾಡಿ ಜಾಯ್ನ್ ಆಗಬೇಕು. ಬಟ್ ಅವ್ರು ಅದಕ್ಕಿಂತ ಹೆಚ್ಚಾಗಿ ಟ್ರೈನಿಂಗ್ ಮಾಡಿ, ಟ್ರೈನಿಂಗ್ ಅವರೇ ನಿಮಗೆ ಮಾಡ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಸ್ಯಾಲ್ರಿ ತುಂಬ ಕಮ್ಮಿ ಕೊಡ್ತಾರೆ ಸ್ಟಾರ್ಟಿಂಗು. ನಾವೆಲ್ಲ ಅಲ್ಲಿ ಟ್ರೈನಿಂಗ್ ಮಾಡಬೇಕಾದ್ರೆ 50,000 ಕೊಡ್ತಿದ್ದಿದ್ದು ಹೆಚ್ಚು, ಬಟ್ ಈಗ ಅವ್ರು ಅಪ್ ಟು 20,000 ತನಕ ಕೊಡ್ತಿದ್ದಾರೆ. ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಆಯಿತು ಅಂದರೆ ರಿಯಲಿ ನಿಮಗೆ ಒಳ್ಳೆ ಬೆಟರ್ ಪ್ಲ್ಯಾಟ್ಫಾರ್ಮೇ ಸಿಗುತ್ತೆ. ಓಕೆ. ಮತ್ತು ತುಂಬ ಜನ ಕೇಳ್ತಿದ್ರಿ ನನ್ನ ಕಂಪ್ನಿ ಬಗ್ಗೆ, ವರ್ಕ್ ಫ್ರಮ್ ಹೋಮ್ ಯಾವ ಕಂಪ್ನಿಯಲ್ಲಿ ಮಾಡ್ತಿದ್ದೀರಾ ಅಂತ. ಆದಷ್ಟು ಬೇಗ ನಾನು ಯಾವ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರೋದು, ನನ್ನ ರೋಲ್ಸ್ ಏನು, ಮತ್ತು ನಂದು ಏನೇನು ವರ್ಕ್ ಇರುತ್ತೆ, ಏನಕ್ಕೆ ಇಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀನಿ ನವ ಡೇಸ್ ಅಂತೆಲ್ಲ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.